ತುಮಕೂರು ನಗರದ ಕ್ಯಾತ್ಸಂದ್ರದ ಸಂಜಯ್ ನಗರದಲ್ಲಿ ಶ್ರೀ ಮಣಿಕಂಠ ಭಕ್ತ ಮಂಡಳಿಯ ವತಿಯಿಂದ 14ನೇ ವರ್ಷದ ಅದ್ದೂರಿ ಅಯ್ಯಪ್ಪ ಸ್ವಾಮಿಯ ಭಜನಾ ಹಾಗೂ ಅಭಿಷೇಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಈ ಕಾರ್ಯಕ್ರಮಗಳು ನಟರಾಜ್ ಗುರುಸ್ವಾಮಿಗಳು ಹಾಗೂ ಮಂಡಳಿಯ ಅಧ್ಯಕ್ಷ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆದವು. ಇನ್ನು ಈ ಸಂದರ್ಭದಲ್ಲಿ ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಮಾಲಾಧಾರಿಗಳಿಗೆ ಶುಭ ಕೋರಿದರು. ಮಾಲಾಧಾರಿಗಳಿಂದ ಅವರಿಗೆ ಗೌರವ ಸಮರ್ಪಿಸಲಾಯಿತು. ನಂತರ ಮಾತನಾಡಿದ ಕರುನಾಡ ವಿಜಯ ಸೇನೆ ರಾಜ್ಯಾಧ್ಯಕ್ಷ ದೀಪಕ್ ಅವರು ಸಂಜಯ್ ನಗರ ಭಾಗದ ಶ್ರೀ ಮಣಿಕಂಠ ಭಕ್ತ ಮಂಡಳಿ ಕಳೆದ 14 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಭಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಅಭಿವೃದ್ಧಿ ಸಾಧಿಸಿದೆ ಎಂದು ಶ್ಲಾಘಿಸಿದರು. ಅಯ್ಯಪ್ಪ ಸ್ವಾಮಿಯ ದೇವಾಲಯ ನಿರ್ಮಾಣಕ್ಕೆ ದೇವರ ಕೃಪೆ ನೀಡಲಿ ಹಾಗೂ ಶಬರಿಮಲೆ ಯಾತ್ರೆ ಎಲ್ಲರಿಗೂ ಸುಖವಾಗಿರಲಿ ಎಂದು ಹಾರೈಸಿದರು. ಮಣಿಕಂಠ ಭಕ್ತ ಮಂಡಳಿಯ ವತಿಯಿಂದ ಪ್ರತಿ ವರ್ಷ ಯಾವ ರೀತಿ ಸ್ವಾಮಿ ಅಯ್ಯಪ್ಪನ ಒಂದು ಭಜನೆ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷನೂ ಸಹ ಅದ್ದೂರಿಯಾಗಿ ಆ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. 14 ವರ್ಷಗಳು ಸತತವಾಗಿ ಈ ಭಾಗದಲ್ಲಿ ಎಲ್ಲ ಯುವಕರು ಸೇರಿ ಸ್ವಾಮಿ ಅಯ್ಯಪ್ಪನ ಸ್ವಾಮಿಯ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಭಜನಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಜಗಸ್ವಾಮಿ ಇರ್ಬೋದು, ಸತೀಶ ಸ್ವಾಮಿ ಇರ್ಬೋದು, ಅವರೆಲ್ಲ ತಂಡ ಸುಮಾರು ಅವರು ಎಲ್ಲ ಯುವಕರ ತಂಡ ಸೇರಿ ಕಾರ್ಯಕ್ರಮ ಮಾಡ್ತಾರೆ. 18 ಮೆಟ್ಟಿಲುಗಳನ್ನು ಹತ್ತಿ ಸ್ವಾಮಿಯ ದರ್ಶನ ಮಾಡುವಂಥ ಕಾರ್ಯಕ್ರಮ ನಿಜಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಇಲ್ಲಿ ಭಜನೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಿ ಏನು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇದೀಗ ತುಮಕೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಜ್ಯೋತಿ ಗಣೇಶ್ ಅವರು ಆಗಮಿಸಿ ಅವರು ಸಹ ಈ ಭಜನಾ ಮಂಡಳಿಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಗೀತೆಗಳನ್ನು ಆಲಿಸಿ ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಯ್ಯಪ್ಪ ಭಕ್ತ ಮಂಡಳಿಯ ವೃಂದಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಮಸ್ಕಾರ. ಸಾಹಿತಿ ಕೃಷ್ಣಮೂರ್ತಿ ಮಾತನಾಡಿ, ಸಂಜಯ್ ನಗರದ ಅಯ್ಯಪ್ಪ ಸ್ವಾಮಿ ದೇಗುಲವು ಮೊದಲು ಕಲ್ಲು ಹಾಗೂ ಹಳ್ಳದಿಂದ ಕೂಡಿದ್ದ ಜಾಗವಾಗಿದ್ದು ಅದನ್ನು ಸಮತಟ್ಟುಗೊಳಿಸಿ ಅಯ್ಯಪ್ಪ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಬಂದಿರುವ ಶ್ರೀ ಮಣಿಕಂಠ ಭಕ್ತ ಮಂಡಳಿಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಅದೇ ಸ್ಥಳದಲ್ಲಿ ಶೀಘ್ರದಲ್ಲೇ ಅಯ್ಯಪ್ಪ ಸ್ವಾಮಿಗೆ ದೇವಸ್ಥಾನ ನಿರ್ಮಾಣವಾಗಲಿ ಎಂದು ಪ್ರಾರ್ಥಿಸಿದರು. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಶಿವರಾಮ ಗುರುಸ್ವಾಮಿಗಳ ಭಕ್ತರಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುತ್ತಿರುವ ತಂಡಕ್ಕೆ ಶುಭ ಹಾರೈಸಿದರು. ಜಗದೀಶ್ ಸ್ವಾಮಿಗಳು ಹಾಗೂ ನಟರಾಜ್ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಒಂದು ಸಂಜಯ್ ನಗರದ ಪಾರ್ಕ್ ಏನಿದೆ, ಇದು ಮುಂಚೆ ಬಂಡೆ ಅಷ್ಟೇ. ಇದು ಬಂಡೆಯ ಪ್ರದೇಶ, ಹಳ್ಳ ದಿಂಡೆ ಇದ್ದಂಥ ಪ್ರದೇಶವನ್ನು ಸರಿಸಮನ ಮಾಡಿ ಆ ಜಾಗದಲ್ಲಿ ಬನ್ನಿ ಮರ ಕೂಡ ಇತ್ತು. ಆ ಬನ್ನಿ ಮರದ ಜಾಗದಲ್ಲಿ ಜಗದೀಶ್ ಸ್ವಾಮಿ ಮತ್ತು ನಟರಾಜ ಸ್ವಾಮಿ ಅವರು ಅಯ್ಯಪ್ಪನನ್ನು ಪ್ರತಿಷ್ಠಾಪಿಸಿ ಸುಮಾರು ವರ್ಷಗಳಿಂದ ಆ ಭಾಗದಲ್ಲಿ ಭಗವಂತನನ್ನು ನೆಲೆಸಿದ್ರು. ಆನಂತರ ಮುನ್ಸಿಪಲ್ನವ್ರು ಬಂದು ಇದು ಪಾರ್ಕ್ ಜಾಗ ಅಂತೇಳಿ ಆ ಪಾರ್ಕ್ ಯಾವಾಗ ಮಾಡಿದ್ರು ಬನ್ನಿ ಮರ ಒಣಗೋಯ್ತು. ಪಾರ್ಕ್ ಮಾಡಲಾಗಿ ಬನ್ನಿ ಮರ ಒಣಗೋಯ್ತು ಅದು. ಆದರೆ ಆ ಜಾಗದಲ್ಲಿ ಅವತ್ತಿಂದ ಅಯ್ಯಪ್ಪನನ್ನು ದೀಪವನ್ನು ಆರಾಧಿಸಿ ಅವತ್ತಿಂದ ಕೂಡ ಪೂಜೆ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ನನ್ನ ಅಭಿಲಾಷೆ ಅಂದರೆ ಅದೇ ಜಾಗದ ಅಯ್ಯಪ್ಪನ ದೇವಸ್ಥಾನ ಅವ್ರು ಕಟ್ಟಲಿ ಅಂತ ನಾನು ಆ ಭಗವಂತನ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು 14ನೇ ವರ್ಷದ ಇದು ಅಯ್ಯಪ್ಪನ ಕೊಡಿ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ, ಶಿವರಾಮ ಸ್ವಾಮಿಗಳ ಭಕ್ತರಾಗಿ ಅವರು ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಜನ ಹಿತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಯ್ಯಪ್ಪ 18 ಮೆಟ್ಟಲು ಯಾವ ರೀತಿ ಒಂದೊಂದು ಸ್ಟೆಪ್ 10 ಮೆಟ್ಟಲು ಹೋಗ್ತೀವೋ ಇಲ್ಲಿ ಬಂದಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪನ ಭಕ್ತಾದಿಗಳು ಪ್ರತಿಯೊಂದು ಹೆಜ್ಜೆ ಹೆಂಗೆ 18 ಮೆಟ್ಟಲು ಎತ್ಕೊಂಡು ಹೋಗ್ತಾರೋ ಅದೇ ರೀತಿ ಅವರ ಜೀವನದಲ್ಲೂ ಸುಧಾ 18 ಮೆಟ್ಟಲು ಎತ್ಕೊಂಡು ಹೋಗಲಿ ಅಂತ ನಾನು ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ನೀಲಕಂಠೇಶ್ವರ ಸ್ವಾಮಿ ಅಯ್ಯಪ್ಪ ಭಜನಾ ಮಂಡಳಿಯ ವತಿಯಿಂದ ಅದ್ದೂರಿ ಅಯ್ಯಪ್ಪ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಜನಾ ಕಾರ್ಯಕ್ರಮದಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್,
ಕರುನಾಡ ವಿಜಯ ಸೇನೆ ರಾಜ್ಯಾಧ್ಯಕ್ಷ ದೀಪಕ್, ಮಣಿಕಂಠ ಭಕ್ತ ಮಂಡಳಿಯ ಅಧ್ಯಕ್ಷ ಜಗದೀಶ್, ಗುರುಸ್ವಾಮಿ ನಟರಾಜ್, ಬಸವರಾಜು, ಮಂಜುನಾಥ್, ಸತೀಶ್, ಬಂಡೆ ಸೇರಿದಂತೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು.